ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ವಿಡಿಯೋ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಒಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಿತ್ತು ನನ್ನ ಪ್ರೆಗ್ನೆನ್ಸಿ ಬಗ್ಗೆ. ಅದೇನಪ್ಪ ಅಂತಂದರೆ, ನಂದು 9th ಮಂತ್ ಲಾಸ್ಟ್ ಸ್ಕ್ಯಾನ್ ಇತ್ತು ಆನ್ ಲಾಸ್ಟ್ ಸ್ಯಾಟರ್ಡೆ. ಸೊ ನಾವು ಅಂದ್ಕೊಂಡು ಎಲ್ಲ ನಾರ್ಮಲಾಗೇ ಇತ್ತು. ಈವನ್ ಐ ವಾಸ್ ಆಲ್ ಡೂಯಿಂಗ್ ಫೈನ್. ಸೊ ನಾವು ಸ್ಕ್ಯಾನಿಗೆ ಅಂತ ಹೊರಟ್ವಿ. ಬಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಯಿತು. ಏನಪ್ಪ ಅಂತಂದರೆ, ನಮಗೆ ಆ್ಯಕ್ಚುಲಿ ನಂದು ಡೆಲಿವರಿ ಡೇಟು EDD ಬಂದು 22 ಆಗಸ್ಟ್ ಇದ್ದಿದ್ದು. ಬಟ್ ಸಿ ಸೆಕ್ಷನ್ ಆಗಿದ್ದರಿಂದ ನಾವು 16th ಶೆಡ್ಯೂಲ್ ಮಾಡಿದ್ವಿ. ಸೊ 39 ವೀಕ್ಸ್ ಒನ್ ಡೇನಲ್ಲಿ ಶೆಡ್ಯೂಲ್ ಮಾಡಿದ್ವಿ. ಅಷ್ಟೊತ್ತಿಗೆ ಬೇಬಿನೂ ಆಲ್ಮೋಸ್ಟ್ ಎಲ್ಲ ಗ್ರೋ ಆಗಿರುತ್ತೆ ಅಂತೇಳಿ. ಬಟ್ ಏನಪ್ಪ ಆಯಿತು ಅಂದರೆ, ಸ್ಕ್ಯಾನ್ ಆದಮೇಲೆ ಡಾಕ್ಟರ್ ಸಡನ್ನಾಗಿ ಹೇಳಿದರು, ನಾವು ಡೆಲಿವರಿ ಡೇಟ್ನ ಪ್ರೀಪೋನ್ ಮಾಡಬೇಕು ಅಂತೇಳಿ. ಯಾಕೆ ಸಡನ್ನಾಗಿ ಆ ಥರ ಹೇಳಿದರು, ಏನು ರೀಸನು ಅಂತ ನಾವು ನಾನು ಅಲ್ಲಿ ಹೋದಾಗ ಒಂದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೆ, ಅದನ್ನು ನೋಡ್ಕೊಂಡ್ಬನ್ನಿ ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾವು ಎಷ್ಟು ಆರಾಮಾಗಿ ಖುಷಿಯಾಗಿ ಹೊರಟ್ವಿ ಅಂತ. ಸೊ ಇದು ಬಂದು ನಾವು ಬಸ್ಸಲ್ಲಿ ಹೊರಟಿದ್ದು. ಯಾಕಂದರೆ ಆ್ಯಕ್ಚುಲಿ ಫಸ್ಟು ನಾನು ನನ್ನ ಹಸ್ಬೆಂಡ್ ಹೋಗಬೇಕಂತ ಪ್ಲಾನ್ ಇತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವರಿಗೆ ಕೆಲಸ ಬಂದಿದ್ದರಿಂದಾಗಿ, ಸೊ ನಾನು ಆಲ್ರೆಡಿ ಅಲ್ಲಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ ಡಾಕ್ಟರ್ದು ಮತ್ತು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ. ಅದಕ್ಕೋಸ್ಕರ ನಾವು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು, ಅಮ್ಮ ಮತ್ತು ನನ್ನ ಮಗಳು ಹೊರಟ್ವಿ. ಸೊ ನಮ್ಮದು ಸ್ಕ್ಯಾನಿಂಗ್ ಸೆಂಟರ್ ಬಂದು ಹೆಬ್ಬಾಳಲ್ಲಿ ಇದ್ದಿದ್ದು, ನಾವು ಚಂದಾಪುರದಲ್ಲಿರೋದು. ಸೊ ಆಲ್ಮೋಸ್ಟ್ 2.5 hours 3 hours ಆಗುತ್ತೆ ಜರ್ನಿ. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೊರಟ್ವಿ. ಗಾನವಿಗೂ ಸ್ಕೂಲ್ ರಜೆ ಇತ್ತು. ಸೊ ಅವಳನ್ನು ಕರ್ಕೊಂಡು ಹೋಗೋಣ, ಮನೆಯಲ್ಲಿ ಯಾರೂ ಇರೋಲ್ಲ ನೋಡ್ಕೊಳ್ಳೋಕ್ಕೆ ಅಂತೇಳಿ ಕರ್ಕೊಂಡೋದ್ವಿ. ಸೊ ಅರೌಂಡ್ 12 o'clock ನಾವಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ರೀಚ್ ಆದ್ವಿ. ನಂದು ಸ್ಲಾಟ್ ಬಂದು 12:20 ಸೊ ಅವ್ರು ಹೇಳಿದರು, ಸ್ವಲ್ಪ ವಾಟರ್ ಕುಡ್ದು ಯೂರಿನ್ ಪಾಸ್ ಮಾಡಿ ಕೂತ್ಕೊಳ್ಳಿ, ಕರಿತೀವಿ ಅಂತೇಳಿ. ಸೊ ಓಕೆ ಅಂತ ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ. ನಾನು ಅಲ್ಲೇ ಒಂದು ಸ್ಮಾಲ್ ಕ್ಲಿಪ್ಸ್ ತೊಗೊಂಡಿದ್ದೆ ನಿಮಗೆಲ್ಲ ತೋರಿಸೋಣ ಅಂತೇಳಿ. ಇದು ಸ್ಕ್ಯಾನಿಂಗ್ ಸೆಂಟರ್ ಬಂದು ಸಂಜಯ್ ನಗರಲ್ಲಿರೋದು, ನಿಸರ್ಗ ಡಯಾಗ್ನೋಸ್ಟಿಕ್ ಅಂತ. ತುಂಬ ಒಂದು 10-15 ಇಯರ್ಸಿಂದ ಇದೆ. ಚೆನ್ನಾಗಿ ಮಾಡ್ತಾರೆ ಡಾಕ್ಟರು ಸ್ಕ್ಯಾನು. ಸೊ ನಾನು ಲಾಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕೂಡ ಎಲ್ಲ ಸ್ಕ್ಯಾನ್ ಇಲ್ಲೇ ಮಾಡಿಸಿದ್ದು. ಸೊ ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ಇಲ್ಲೇ ರೆಕಮೆಂಡ್ ಮಾಡಿದ್ರಿಂದ ಇಲ್ಲೇ ಬಂದ್ವಿ. ಸ್ಕ್ಯಾನ್ ಎಲ್ಲ ಮುಗೀತು. ಮತ್ತು ಅಲ್ಲೇ ಟೀ ಕುಟ್ಕೊಂಡು ಸರಿ ಹೊರಡೋಣ, ನಾವು ಡಾಕ್ಟರ್ ಕನ್ಸಲ್ಟ್ ಮಾಡೋಣ ಅಂಥೇಳಿ ಹೋಗ್ತಾಯಿದ್ವಿ. ಸ್ಕ್ಯಾನೆಲ್ಲ ಏನೂ ಇಲ್ಲ, ನಾರ್ಮಲಾಗೇ ಇದೆ ಅಂತ ಹೇಳಿದರು. ಸೊ ಮತ್ತು ಅವ್ರು ಹೇಳಿದರು, ನಂದು ಲಾಸ್ಟ್ ಸ್ಕ್ಯಾನ್ ಟೈಮಲ್ಲೂ ಬೇಬಿ ನೆಕ್ ಸುತ್ತ ಇಂಬಲಿಕಲ್ ಕಾರ್ಡದ್ದು ಡಬಲ್ ನಾಟ್ ಇದೆ ಅಂತೇಳಿ ಹೇಳಿದರು. ಬಟ್ ಅವ್ರು ಏನು ಹೇಳಿದರು ಅಂದರೆ, ಅದು ಟೈಟಾಗಿಲ್ಲ, ಲೂಸಾಗಿದೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ, ಇಮಿಡಿಯೇಟು ಅಡ್ಮಿಟ್ ಆಗಬೇಕು ಅಥವಾ ಏನಾದರೂ ಪ್ರೊಸೀಜರ್ ಮಾಡಬೇಕು ಅಂತ ಏನೂ ಇಲ್ಲ, ನಾರ್ಮಲ್ ಅದು. ನೀವು ಬೇಬಿ ಮೂಮೆಂಟ್ಸ್ನ ರೆಗ್ಯುಲರಾಗಿ ಮಾನಿಟರ್ ಮಾಡಿ ಅಂತೇಳಿ ಹೇಳಿದರು. ಅದಾದಮೇಲೆ ಈ ಸರಿನೂ ಅದು ನಾಟ್ ಹಾಗೇ ಇದೆ. ಸೊ ನೀವು ಒಂದ್ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಮಾತಾಡಿ ನೋಡಿ, ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನೀವು ಕಂಟಿನ್ಯೂ ಮಾಡ್ಬೋದು ಅಂತೇಳಿ ಹೇಳಿದರು. ಸರಿ ಅಂತೇಳಿ ನಾವು ಅಲ್ಲಿ ರಿಪೋರ್ಟೆಲ್ಲ ತೊಗೊಂಡು RT ನಗರಲ್ಲಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಕ್ಲಿನಿಕ್ಕಿಗೆ ಬಂದ್ವಿ. ಸೊ ಇದು ನೀವು ನೋಡ್ತಿರ್ಬೋದು, ಇದು ಲಕ್ಷ್ಮಿ ಹಾಸ್ಪಿಟಲ್ಲು RT ನಗರಲ್ಲಿರೋದು. ಇಲ್ಲಿ ಬಂದ್ವಿ, ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ವ, ನಾವು ನಾರ್ಮಲಾಗೆ ಹೋದ್ವಿ, ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ಮತ್ತು ಆಮೇಲೆ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡೋದಕ್ಕೆ ಹೋದ್ವಿ. ಸೊ ಆವಾಗ ನಮಗೆ ಡಾಕ್ಟರು ಆ್ಯಕ್ಚುಲಿ ಸ್ಕ್ಯಾನ್ ಮಾಡೋರು ಕೂಡ ಹೇಳಿದರು. ಅವರು ಏನು ಹೇಳಿದ್ರು ಅಂದರೆ, ಶಾರ್ಟಾಗಿ ಹೇಳಿದರು, ಸೊ ನೀವೊಂದ್ಸರಿ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತೇಳಿ. ಯಾಕೆ ಅಂತ ಅಂದರೆ, ನಂದು ಬೇಬಿ ಸುತ್ತ ನೀರಿರತ್ತಲ್ವ, ಅದಕ್ಕೆ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರೀತಾರೆ. ಅದು ಏನಾಗಿದೆ, ತುಂಬ ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಅರೌಂಡು 32-33 ವೀಕ್ಸ್ ಆ ಟೈಮಲ್ಲಿ. ಆವಾಗ ಬಂದು ವಾಟರ್ ಲೆವೆಲ್ ಬಂದು 15 ಪಾಯಿಂಟ್ ಇತ್ತು. ಬಟ್ ಇವಾಗ ಸಡನ್ನಾಗಿ ಅದು ಬಂದು 9.1 ಡ್ರಾಪ್ ಆಗಿದೆ. ಸೊ ಅದನ್ನು 10 ಬಿಲೋ ಏನಿರುತ್ತೋ ಅದನ್ನು ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಲೋ ಆಮ್ನಿಯಾಟಿಕ್ ಫ್ಲೂಯಿಡ್ ಆ್ಯಂಡ್ ಇಟ್ ಈಸ್ ಕ್ವೈಟ್ ರಿಸ್ಕಿ ಟು ಕಂಟಿನ್ಯೂ ದ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ನಮ್ಮ ಡಾಕ್ಟರ್ ಏನು ಹೇಳಿದರು, ನಾವು ಆದಷ್ಟು ಬೇಗ ಇಮಿಡಿಯೇಟಾಗಿ ಡೆಲಿವರಿನ ಶೆಡ್ಯೂಲ್ ಮಾಡೋದು ಒಳ್ಳೆಯದು ಅಂತ ಹೇಳಿದರು. ನಾವು ಹೋದ್ವಿ. ಸೊ ಸಡನ್ನಾಗಿ ಅವ್ರು ಹೇಳಿದರು, 16th ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. 16th ಅಂದರೆ ಇನ್ನೂ 2 days ಇತ್ತು, ಅಲ್ಲಿ ತನಕ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ, ಈ ವೀಕಲ್ಲೇ ಡೆಲಿವರಿನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರು. ಸೊ ನನಗಂತೂ ಸಡನ್ನಾಗಿ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ, ಸ್ವಲ್ಪ ಶಾಕ್ ಕೂಡ ಆಯಿತು.
ದ ಸೇಮ್ ಟೈಮ್ ನಮಗೆ ಮಗು ಮತ್ತು ತಾಯಿ ಹೆಲ್ತು ಇಂಪಾರ್ಟೆಂಟು, ಮಗು ಆರೋಗ್ಯವಾಗಿ ಹುಟ್ಟೋದು ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾವು ಹೇಳಿದ್ವಿ, ಓಕೆ ಡಾಕ್ಟರ್, ನಾವು ಥಿಂಕ್ ಮಾಡಿ ಹೇಳ್ತೀವಿ ಅಂತ. ಆ್ಯಕ್ಚುಲಿ ನನಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ, ಇನ್ನೂ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿಲ್ಲ, ಮಗುಗೆ ಏನೇನು ಬೇಕು ಏನೇನು ಬೇಡ ಐಟಮ್ಸು ಶಾಪ್ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೆ ಫಸ್ಟ್ ಆದಮೇಲೆ ಶಾಪ್ ಮಾಡೋಣ, ಇದೊಂದು ಸ್ಕ್ಯಾನ್ ಮುಗಿಸ್ಕೊಂಡು ಏನಿರುತ್ತೆ ಅಂಥೇಳಿ. ಸೊ ಸಡನ್ನಾಗಿ ಆಗಿದ್ದು ಸ್ವಲ್ಪ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಬೇಕು. ಸೊ ಇವಾಗ ಬಂದು ನಂದು ಡೆಲಿವರಿ ಡೇಟ್ನ ನಾವು 38 ವೀಕ್ಸ್ ಆಗ್ತಿದ್ದಂಗೆ ಶೆಡ್ಯೂಲ್ ಮಾಡಿದ್ದೀವಿ 9th August. ಸೊ ಇದೊಂದು ಅಪ್ಡೇಟ್ ಕೊಡಬೇಕಿತ್ತು. ಪ್ಲೀಸ್ ಎಲ್ಲರೂ ಪ್ರೇ ಮಾಡಿ, ನಾನು ಬೇಬಿ ಆರಾಮಾಗಿ ಇಬ್ಬರು ಏನು ಪ್ರಾಬ್ಲಮ್ ಆಗದೆ ಡೆಲಿವರಿ ಆಗಿ ಬರಲಿ ಅಂತ ಹೇಳಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ಚೆಕ್ ಮಾಡಿ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಮಸ್ತೆ, ಬಾಯ್ ಬಾಯ್, ಥ್ಯಾಂಕ್ ಯು.